ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅಂತೂ ಇಂತೂ ಫೈನಲಿ ನಮ್ಮ RCB ಜರ್ಸಿ ಲೀಕ್ ಆಗಿದೆ. ಅವ್ರು ಅಫಿಷಿಯಲ್ ಆಗಿ ತೋರ್ಸೋಕ್ಕೆ ನಾವು ಮುಂಚೆನ ಲೀಕ್ ಆಗೋಗ್ಬಿಟ್ಟಿದೆ. ಅನ್ಬಾಕ್ಸ್ ಇವೆಂಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಫೋಟೋ ಶೂಟ್ ಏನಿದೆ ಅದು ಇವಾಗ ಈಚೆಗಡೆ ಬಂದಿದೆ. ಡಿಸ್ಪ್ಲೇ ಮಾಡ್ತಾ ಇದೀನಿ ನೋಡಿ ನಮ್ಮ ಅಫಿಷಿಯಲ್ RCB ಜರ್ಸಿ ಯಾವ ತರ ಕಾಣಿಸಿದೆ 2024ಗೆ ಅಂತ. ಚೇಂಜಸ್ ಇದೆಯಾ? ಹೌದು, ಚೇಂಜಸ್ ಖಂಡಿತ ಇದೆ. ಡೆಲಿವರಿ ಅವರು ಇಲ್ಲಿ ಒಂದು ಸ್ವಲ್ಪ ಸ್ಪಾನ್ಸರ್ ಆಗಿ ಬಂದಿದ್ದಾರೆ. ಚೆಸ್ಟ್ ಮೇಲೆ ಡೆಲಿವರಿ ಅಂತ ಒಂದಿದೆ ಕಾತಾರ್ ಏರ್ವೇಸ್ ಮೇಲ್ಗಡೆ. ಅದ್ರ ಕೆಳಗಡೆ RCBದು ಒಂದು ಸಿಂಹದ ಒಂದು ಇದೇನಿದೆ, ಚಿಹ್ನೆ ಏನಿದೆ, ಲೋಗೋ ಏನಿದೆ, ಲೋಗೋ ಕಂಪ್ಲೀಟ್ಲಿ ಒಂಥರ ಚೇಂಜ್ ಆಗಿದೆ ಅಂತ ಹೇಳಬೇಕು. ಕಂಪ್ಲೀಟ್ಲಿ ಅಂದರೆ ಫುಲ್ 100% ಚೇಂಜ್ ಆಗಿದೆ ಅಂತಲ್ಲ. ಮೇಲ್ಗಡೆ ಸಿಂಹದ ಪಾರ್ಟ್ ಏನಿತ್ತು ಅದೇನೇನೆ ಇದೆ, ಆ ಕಿಂಗ್ ಸಿಂಹದ ಪಾರ್ಟ್ ಏನಿತ್ತು ಅದು ಹಂಗೇನೆ ಇದೆ. ಕೆಳಗಡೆ ಮಾತ್ರ ಚೇಂಜ್ ಆಗಿದೆ. RCB ಅಂತ ಬರುತ್ತೆ, ಜೊತೆಗೆ ಬೆಂಗಳೂರು ಅಂತ ಬರುತ್ತೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಬರುತ್ತೆ. ಮುಂಚೆ ಆದರೆ ಬ್ಯಾಂಗ್ಳೂರ್ ಅಂತ ಒಂಥರ ಬೇರೆ ಥರ ಇತ್ತು. ಲೋಗೋನೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು, ಗೋಲ್ಡ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇತ್ತು. ಇವಾಗ ಕಂಪ್ಲೀಟ್ಲಿ ಒಂಥರ ಗೋಲ್ಡ್ ಅಲ್ಲಿ ಇದೆ ನಮ್ಮ RCBಯ ಲೋಗೋ. RCB ಲೋಗೋ ಹೆಂಗೆ ಅನಿಸ್ತು ಅಂತ ನಿಮಗೆ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಂಗೇನೋ ಚೆನ್ನಾಗಿದೆ ಅಂತ ಅನಿಸ್ತು. ಲಾಸ್ಟ್ ಟೈಮ್ ಎಲ್ಲ ಹೆಂಗಿತ್ತು ಅಂದರೆ ಅದೇ ಬ್ಲ್ಯಾಕಿಶ್ ಕಲರ್ ಇತ್ತು. ನಾನು ಸೈಡಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಾ ಇರ್ಬೋದು ಯಾವ ಥರ ಇತ್ತು ಲಾಸ್ಟ್ ಟೈಮ್ ಅಂತ. ಬ್ಲ್ಯಾಕಿಶ್ ಜೊತೆಗೆ ಗೋಲ್ಡ್, ಬ್ಲ್ಯಾಕ್ ಮತ್ತು ಗೋಲ್ಡಲ್ಲಿ ಎರಡೂ ಕೂಡ ಇನ್ವಾಲ್ವ್ ಆಗಿತ್ತು. ಬರೀ ಇಲ್ಲಿ ಗೋಲ್ಡ್ ಮಾತ್ರ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಸೊ ಓಕೆ, ಲೋಗೋ ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಇವಾಗ ಜರ್ಸಿ ವಿಚಾರಕ್ಕೆ ಬಂದ್ಬಿಡೋಣ. ಜರ್ಸಿ ಹೆಂಗಿದೆ ಮಗ? ಜರ್ಸಿಲಿ ನಿಮಗೆ ಬ್ಲೂಯಿಶ್ ಥರ ಕಾಣಿಸ್ತಾ ಇರ್ಬೋದು, ಒಂದು ಸ್ವಲ್ಪ ಜಾಸ್ತಿ ಬ್ಲೂಯಿಶ್ ಥರ. ಆ್ಯಕ್ಚುಲಿ ಇದು ಸಿಕ್ಕಾಪಟ್ಟೆ ಬ್ಲೂಯಿಶ್ ಏನಿರೋದಿಲ್ಲ, ನಿಮಗೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ಇದು ನಾರ್ಮಲ್ ನಿಮಗೆ ಒಂಥರ ಬ್ಲ್ಯಾಕಿಶ್ ಥರನೇ ಆ ಜರ್ಸಿ ಕಾಣೋದು, ಬ್ಲೂಯಿಶನೇ ಅದು. ಬಟ್ ಅದಂತ ಎದ್ದು ಕಾಣುವಂಥ ಬ್ಲೂಯಿಶ್ ಅಲ್ಲ, ಬ್ಲೂ ಮತ್ತು ಬ್ಲ್ಯಾಕು ಮಿಕ್ಸ್ ಆದ ಒಂದು ಕಲರ್ ಬರುತ್ತಲ್ಲ, ಸೊ ಆ ಥರ ಕಲರು ಅದು. ಲಾಸ್ಟ್ ಟೈಮ್ ಏನಿತ್ತು ಅದೇ ಥರ ಕಲರ್ನೇ, ಏನು ಚೇಂಜಸ್ ಏನಾಗಿಲ್ಲ. ಏನು ಬ್ಲೂ ಮಾಡಿಬಿಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಥರ ಜರ್ಸಿ ಅಂತೆಲ್ಲ ಸುಮಾರು ಜನ ಅನ್ಕೊಂತ ಇದ್ರಿ. ರೆಡ್ ಆ್ಯಂಡ್ ಬ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ಥರ ಮಾಡಿಬಿಡಿದ್ರೆ ಅಂತ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಥರ ಮಾಡಿದ್ರೆ ನಿಮ್ಗೆ ಅನ್ಬಾಕ್ಸ್ ಇವೆಂಟಲ್ಲಿ ಇದು ಗೊತ್ತಾಗುತ್ತೆ ಯಾವ ಥರ ಕಾಣಿಸುತ್ತೆ ಅಂತ. ಬ್ಲೂ ಇಲ್ಲ ಅದು. ಅದೇ ಲಾಸ್ಟ್ ಟೈಮ್ ಎಲ್ಲ ಯಾವ ಥರ ಕಾಣಿಸ್ತಾ ಇತ್ತು, ಕಂಪ್ಲೀಟ್ಲಿ ಬ್ಲೂ ಇಲ್ಲ. ಲಾಸ್ಟ್ ಟೈಮ್ ಏನಿತ್ತು ಬ್ಲೂ ಒಂಥರ ಬ್ಲೂಯಿಶ್ ಬ್ಲ್ಯಾಕ್ ಏನಿತ್ತು, ಸೊ ಅದು ಈ ಟೈಮು ಕೂಡ ಅದೇ ರಿಟೈನ್ ಮಾಡಿದ್ದಾರೆ ಕಲರ್ನ. ಇಲ್ಲಿ ಕೆಳಗಡೆ ಸ್ವಲ್ಪ ಬಂತು ಅಂತಂದರೆ ಲಾಸ್ಟ್ ಟೈಮು ಒಂಥರ ಹಾರಿಜಾಂಟಲ್ ಲೈನ್ಸ್ ಥರ ಇತ್ತು. ಇವಾಗ ಒಂಥರ ವರ್ಟಿಕಲ್ ಲೈನ್ಸ್ ಥರ ಮಾಡಿದರೆ, ಚಿಕ್ಕದಾಗೆ ಹಾರಿಜಾಂಟಲ್ ಲೈನ್ಸ್ನ ರಿಮೂವ್ ಮಾಡಿದ್ರೆ ಅಂತ ಹೇಳ್ಬೇಕು. ಜೊತೆಗೆ ಕಾತಾರ್ ಏರ್ವೇಸ್ ಕೆಳಗಡೆ ಒಂದು ಲೈನ್ ಹೋಗುತ್ತೆ, ಸೊ ಅದೊಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಅದೊಂಥರ ಗೋಲ್ಡ್ ಮಿಕ್ಸ್ಡ್ ಬ್ಲೂ ಲೈನ್ ಥರ ಏನೋ ಕಾಣಿಸ್ತಾ ಇದೆ. ಫುಲ್ಲು ನಮಗೆ ಅಫಿಷಿಯಲ್ ಜರ್ಸಿ ಅನೌನ್ಸ್ ಮಾಡ್ತಾರಲ್ಲ ಆ ಟೈಮಿಗೆ ಗೊತ್ತಾಗುತ್ತೆ ಯಾವ ಥರ ಕಾಣಿಸುತ್ತೆ ಅಂತ. ಬಟ್ ಇದಂತೂ ಪಕ್ಕ ಬಂದಿದೆ ಈಚೆ ಕಡೆ, ಮ್ಯಾಟ್ರಿ ಡೀಲ್ ಆಗಿದೆ. ಜರ್ಸಿ ಈಚೆಗಡೆ ಬಿಟ್ಟಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಖಂಡಿತ ಇದೆ. ಏನು ಎಕ್ಸಾಕ್ಟಾಗಿ ಲಾಸ್ಟ್ ಟೈಮ್ ಏನಿತ್ತೋ ಅದೇ ಥರ ಅಂತೂ ಖಂಡಿತ ಇಲ್ಲ. ಲೋಗೋ ಮೇನಾಗಿ ಚೇಂಜ್ ಆಗಿರೋದು, ಜೊತೆಗೆ ಇಲ್ಲಿ ಕೆಳಗಡೆ ಆ ಸಿಂಹದ ಏನಿದೆ ಕಿಂಗ್ದು ಅಲ್ಲಿ ಸ್ಟ್ರೈಪ್ಸು ಹಾರಿಜಾಂಟಲ್ ಸ್ಟ್ರೈಪ್ಸ್ ಇತ್ತು, ಇವಾಗ ವರ್ಟಿಕಲ್ ಸ್ಟ್ರೈಪ್ಸ್ ಥರ ಕಾಣಿಸ್ತಾ ಇದೆ ಈ ಜರ್ಸಿನ ನೋಡ್ತು ಅಂತ ಅಂದರೆ. ಸೊ ಓಕೆ, ಡಿಸೆಂಟಾಗಿ ಚೆನ್ನಾಗೇನಿದೆ, ಲಾಸ್ಟ್ ಟೈಮ್ ಥರನೇ ಇದೆ ಅಂತ. ಏನು ಹೆವಿ ಚೇಂಜಸ್ ಏನಿಲ್ಲ. ಜರ್ಸಿ ಕಲರ್ಗಳು ಕೂಡ ಏನು ಹೆವಿ ಚೇಂಜಸ್ ಏನಿಲ್ಲ. ಅದೇ ಇಲ್ಲೊಂದು ಸ್ವಲ್ಪ ಇಲ್ಲೂ ಕೂಡ ರೆಡ್ ಬಂದಿದೆ ಸ್ವಲ್ಪ. ಲಾಸ್ಟ್ ಟೈಮ್ ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಮರ್ತೋಗಿದ್ದೀನಿ ರಾಸ್ಟ್ ಟೈಮ್ ಜರ್ಸಿ RCB ನೋಡ್ತಂದ್ರೆ. ಇಲ್ಲೂ ಕೂಡ ಶೋಲ್ಡರ್ಸ್ ಮೇಲೆ ಕೂಡ ಸ್ವಲ್ಪ ರೆಡ್ ಇದೆ, ರೆಡ್ ಮತ್ತು ಬ್ಲೂ ಒಂಥರ ಬ್ಲೆಂಡ್ ಆಗಿದೆ. ಸೊ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಅದೇ ಅಫಿಷಿಯಲ್ ಆಗಿ ಇವಾಗ ಬರ್ತಾರಲ್ಲ RCB ಅನ್ಬಾಕ್ಸಿಂಗ್ ಇವೆಂಟಲ್ಲಿ, ಅವಾಗ ಗೊತ್ತಾಗುತ್ತೆ ಯಾವ ಥರ ಕಾಣಿಸುತ್ತೆ ಅಂತ. ಇಲ್ಲಿ ಬ್ಲೂಯಿಶ್ ಆಗಿ ಕಾಣಿಸ್ತಾ ಇದೆ ನಿಮಗೆ, ಇದು ಬ್ಲೂಯಿಶ್ ಆಗಿ ಇರೋದಿಲ್ಲ ನಿಮ್ಮಲ್ಲಿ. ಇವಾಗ ಲೈವ್ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಆಗಿದೆ ಸ್ಟೇಡಿಯಂ ಅಲ್ಲಿ, ಎಲ್ಲರೂ ನೋಡ್ತಾ ಇದ್ದಾರೆ ಪ್ರಾಕ್ಟೀಸ್ ಸೆಷನ್. ಇನ್ನೇನು ಕೆಲವೇ ಹೊತ್ತಲ್ಲಿ ಅನ್ಬಾಕ್ಸ್ ಇವೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮಗೆ ಲೈವ್ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಇವತ್ತು ಯಾರ್ಯಾರು ಲೈವ್ ನೋಡ್ತಿರೋ ನೋಡೋದಿಲ್ವ ನಂಗಂತೂ ಗೊತ್ತಿಲ್ಲ. ನಾನಂತೂ ಸಬ್ಸ್ಕ್ರಿಪ್ಷನ್ ತಗೋಣ ಅಂತ ಈಗ ಅನ್ಕೊಂಡಿದ್ದೀನಿ, ಬಟ್ ವೆಬ್ಸೈಟ್ ಹ್ಯಾಂಗ್ ಆಗಿದೆ. ನಿಮಗೂ ಕೂಡ ಪ್ರಾಬ್ಲಮ್ ಇದು ಬಂದಿರಬಹುದು. ನನಗೆ ಸಿಕ್ತು ಅಂತಂದರೆ ನೋಡ್ತೀನಿ, ಸಿಗಲಿಲ್ಲ ಅಂತಂದರೆ ವೆಬ್ಸೈಟ್ ತಗ್ಲಾಕಂತು ಅಂತಂದರೆ ಆ್ಯಪ್ ತಗ್ಲಾಕು ಅಂತಂದರೆ RCB ಅಫಿಷಿಯಲ್ ಆ್ಯಪು ಏನು ಮಾಡೋಣ, ಜಾಸ್ತಿ ನಂಬರ್ ಆಫ್ ಟ್ರಾಫಿಕ್ ಹೋಯ್ತು ಅಂತಂದರೆ ಅವ್ರ ಮೇಂಟೆನೆನ್ಸ್ ಹೆಂಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ರೇರ್ಲಿ ಇಷ್ಟು ನಂಬರ್ ಆಫ್ ಟ್ರಾಫಿಕ್ಕು ಒಂದೇ ವೆಬ್ಸೈಟ್ಗೆ ಹೋಗೋದು. ನೋಡೋಣ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ RCB ವೆಬ್ಸೈಟ್ನ ಇವತ್ತು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನಿಸ್ತು RCB ಅಫಿಷಿಯಲ್ ಜರ್ಸಿ 2024ದು ಜೊತೆಗೆ ಲೋಗೋ ಏನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.